ಮಂಗಳೂರಿನ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಆಗಿರುವ 12 ಕೋಟಿ ರಾಬರಿ ಎಷ್ಟು ಈಸಿಯಾಗಿ ಹೋಯ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಒಂದಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಈ ಪ್ರಕರಣದಲ್ಲಿ ಆ ಅನುಮಾನಗಳು ಏನು ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದರೋಡೆ ನಡೆದ ದಿನವೇ ಸಿಸಿಟಿವಿ ರಿಪೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ನಿನ್ನೆ ರಾಬರಿ ಆದ ತಕ್ಷಣ ಸಿಸಿಟಿವಿ ಇಲ್ವಾ ಅಲ್ಲಿ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲ, ಸಿಸಿಟಿವಿ ಇತ್ತು, ಆದ್ರೆ ಅದು ದುರಸ್ತಿ ಆಗ್ತಾ ಇತ್ತು. ನಿನ್ನೆಯೇ ಆ ಘಟನೆ ಆಗಿರೋದು. 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಮಾಹಿತಿ ಲೀಕ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೆಯೇ ನಿನ್ನೆ ರಾಬರಿ ಮಾಡೋದಕ್ಕೆ ಬಂದ್ರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ 12 ಕೋಟಿ ಹಣ ಎಗರಿಸಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಅಲ್ಲದೆ ಮತ್ತಿನ್ನೇನು ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಚಿನ್ನದ ಮಾಹಿತಿ ದರೋಡೆಕೋರರಿಗೆ ಹೇಗೆ ಸಿಕ್ತು, ಯಾರು ಕೊಟ್ರು, ಈ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಬ್ಯಾಂಕಿನಿಂದ ಅನ್ನುವಂಥ ಪ್ರಶ್ನೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಶಾಮೀಲಾಗಿ ಹೋದ್ರ ದರೋಡೆಯ ಪ್ರಕರಣದಲ್ಲಿ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕ ಒಂದಷ್ಟು ಬೆಳವಣಿಗೆಗಳು ಕೂಡ ಬ್ಯಾಂಕ್ ಮುಂಭಾಗದಲ್ಲಿ ನಡೆದು ಹೋಯ್ತು. ಶಸ್ತ್ರಾಸ್ತ್ರ ಗ್ಯಾಂಗ್ ದರೋಡೆ ಮಾಡುವಾಗ ಭದ್ರತಾ ಸಿಬ್ಬಂದಿ ಎಲ್ಲಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ನಾವೆಲ್ಲ ಸಹಜವಾಗಿ ಬ್ಯಾಂಕಿಗೆ ಹೋದ್ರೆ ಹೊರಗಡೆ ಸೆಕ್ಯೂರಿಟಿಗಳಿರ್ತಾರೆ. ಅವ್ರು ನಮ್ಮನ್ನ ಚೆಕ್ ಮಾಡಿ ಮಾಹಿತಿ ಪಡ್ಕೊಂಡೆ ಒಳಗಡೆ ಬಿಡ್ತಾರೆ. ಇಲ್ಲಾಂದ್ರೆ ಯಾರನ್ನೂ ಒಳಗಡೆ ಹಾಗೆ ಬ್ಯಾಂಕ್ ಒಳಗಡೆ ಬಿಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಿದ್ರು ಸೆಕ್ಯೂರಿಟಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ಅನುಮಾನ, ದರೋಡೆ ಆದ ಕೂಡಲೇ ನಾಕಾಬಂದಿ ಏಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಕಾರ್ ಹತ್ಕೊಂಡು ಆ ಚೀಲಗಳನ್ನ ಹಿಡ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಪ್ರಶ್ನೆ. ಯಾಕೆ ನಾಕಾಬಂದಿ ಹಾಕಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ದರೋಡೆಕೋರರು ಕೇರಳಕ್ಕೆ ಪರಾರಿ ಆಗ್ಬಿಟ್ರ ಈಸಿಯಾಗಿ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಪೂರಕ ಇವತ್ತು ಟೋಲ್ ಗೇಟ್ ನಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ, ಟೋಲ್ ಗೇಟ್ ನಲ್ಲಿ ಕಾರಿನ ನಂಬರ್ ಸಿಕ್ಕಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಸಿಸಿಟಿವಿ ದೃಶ್ಯವನ್ನ ರಿಪಬ್ಲಿಕ್ ಅಣ್ಣ ನಿಮ್ಮ ಮುಂದೆ ಇಡ್ತು. ಬಟ್ ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ. ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಸರಿಯಾಗಿ ಆ ಕಾರಿನ ಚಹರೆ ಮೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ವಿಚಾರ, ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸ್ಬಿಟ್ರ. ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಫೇಕ್ ಆಗಿರಬಹುದಲ್ಲ. ಅಷ್ಟು ಈಸಿಯಾಗಿ ಮಾಹಿತಿ ಬಿಟ್ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಒಂದ್ ಕಡೆ ಭದ್ರತಾ ವೈಫಲ್ಯ, ಸಿಸಿಟಿವಿ ದುರಸ್ತಿ ಅವತ್ತೇ ಯಾಕಾಯ್ತು, ನಾಕಾಬಂದಿ ಯಾಕೆ ಹಾಕ್ಲಿಲ್ಲ. ಮಂಗಳೂರಿನ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಆಗಿರುವ 12 ಕೋಟಿ ರಾಬರಿ ಎಷ್ಟು ಈಸಿಯಾಗಿ ಹೋಯ್ತಲ್ವಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಒಂದಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ. ಈ ಪ್ರಕರಣದಲ್ಲಿ ಆ ಅನುಮಾನಗಳು ಏನು ಅನ್ನೋದನ್ನ ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ದರೋಡೆ ನಡೆದ ದಿನವೇ ಸಿಸಿಟಿವಿ ರಿಪೇರಿಗೆ ಹೋಗಿದ್ದು ಯಾಕೆ ಅನ್ನೋದು ಪ್ರಶ್ನೆ. ನಿನ್ನೆ ರಾಬರಿ ಆದ ತಕ್ಷಣ ಸಿಸಿಟಿವಿ ಇಲ್ವಾ ಅಲ್ಲಿ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ರು. ಇಲ್ಲ, ಸಿಸಿಟಿವಿ ಇತ್ತು, ಆದ್ರೆ ಅದು ದುರಸ್ತಿ ಆಗ್ತಾ ಇತ್ತು. ನಿನ್ನೆಯೇ ಆ ಘಟನೆ ಆಗಿರೋದು. 20 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನದ ಮಾಹಿತಿ ಲೀಕ್ ಆಯ್ತಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದ್ರೆ ಬ್ಯಾಂಕ್ನಲ್ಲಿ ಆಗ್ತಾ ಇರುವಂತಹ ವ್ಯಾಪಾರ ವಹಿವಾಟುಗಳು ಎಲ್ಲವೂ ಕೂಡ ಅವರಿಗೆ ಗೊತ್ತಿದ್ದೆಯೇ ನಿನ್ನೆ ರಾಬರಿ ಮಾಡೋದಕ್ಕೆ ಬಂದ್ರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ 12 ಕೋಟಿ ಹಣ ಎಗರಿಸಿದ್ದಾರೆ ಅಂದ್ರೆ ಇದು ಪಕ್ಕಾ ಪ್ಲಾನಿಂಗ್ ಅಲ್ಲದೆ ಮತ್ತಿನ್ನೇನು ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಈ ಚಿನ್ನದ ಮಾಹಿತಿ ದರೋಡೆಕೋರರಿಗೆ ಹೇಗೆ ಸಿಕ್ತು, ಯಾರು ಕೊಟ್ರು, ಈ ಮಾಹಿತಿ ಲೀಕ್ ಆಗಿದ್ದು ಹೇಗೆ ಬ್ಯಾಂಕಿನಿಂದ ಅನ್ನುವಂಥ ಪ್ರಶ್ನೆಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ಶಾಮೀಲಾಗಿ ಹೋದ್ರ ದರೋಡೆಯ ಪ್ರಕರಣದಲ್ಲಿ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕ ಒಂದಷ್ಟು ಬೆಳವಣಿಗೆಗಳು ಕೂಡ ಬ್ಯಾಂಕ್ ಮುಂಭಾಗದಲ್ಲಿ ನಡೆದು ಹೋಯ್ತು. ಶಸ್ತ್ರಾಸ್ತ್ರ ಗ್ಯಾಂಗ್ ದರೋಡೆ ಮಾಡುವಾಗ ಭದ್ರತಾ ಸಿಬ್ಬಂದಿ ಎಲ್ಲಿತ್ತು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ನಾವೆಲ್ಲ ಸಹಜವಾಗಿ ಬ್ಯಾಂಕಿಗೆ ಹೋದ್ರೆ ಹೊರಗಡೆ ಸೆಕ್ಯೂರಿಟಿಗಳಿರ್ತಾರೆ. ಅವ್ರು ನಮ್ಮನ್ನ ಚೆಕ್ ಮಾಡಿ ಮಾಹಿತಿ ಪಡ್ಕೊಂಡೆ ಒಳಗಡೆ ಬಿಡ್ತಾರೆ. ಇಲ್ಲಾಂದ್ರೆ ಯಾರನ್ನೂ ಒಳಗಡೆ ಹಾಗೆ ಬ್ಯಾಂಕ್ ಒಳಗಡೆ ಬಿಡೋದೇ ಇಲ್ಲ. ಬಟ್ ಇಲ್ಲಿ ಎಲ್ಲಿದ್ರು ಸೆಕ್ಯೂರಿಟಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ಅನುಮಾನ, ದರೋಡೆ ಆದ ಕೂಡಲೇ ನಾಕಾಬಂದಿ ಏಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಕಾರ್ ಹತ್ಕೊಂಡು ಆ ಚೀಲಗಳನ್ನ ಹಿಡ್ಕೊಂಡು ಆರಾಮಾಗಿ ಎಕ್ಸಿಟ್ ಆಗೋದಕ್ಕೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಪ್ರಶ್ನೆ. ಯಾಕೆ ನಾಕಾಬಂದಿ ಹಾಕಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ಲಿಲ್ಲ ಪೊಲೀಸರು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ದರೋಡೆಕೋರರು ಕೇರಳಕ್ಕೆ ಪರಾರಿ ಆಗ್ಬಿಟ್ರ ಈಸಿಯಾಗಿ ಅನ್ನೋದು ಕೂಡ ಪ್ರಶ್ನೆ. ಅದಕ್ಕೆ ಪೂರಕ ಇವತ್ತು ಟೋಲ್ ಗೇಟ್ ನಲ್ಲಿ ಲಭ್ಯ ಆಗಿರುವಂತಹ ಸಿಸಿಟಿವಿ, ಟೋಲ್ ಗೇಟ್ ನಲ್ಲಿ ಕಾರಿನ ನಂಬರ್ ಸಿಕ್ಕಿಲ್ಲ ಯಾಕೆ ಅನ್ನೋದು ಕೂಡ ಪ್ರಶ್ನೆ. ಸಿಸಿಟಿವಿ ದೃಶ್ಯವನ್ನ ರಿಪಬ್ಲಿಕ್ ಅಣ್ಣ ನಿಮ್ಮ ಮುಂದೆ ಇಡ್ತು. ಬಟ್ ಅಲ್ಲಿ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿಲ್ಲ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ.
ಯಾಕೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಸೊ ಅಲ್ಲೂ ಕೂಡ ಸರಿಯಾಗಿ ಆ ಕಾರಿನ ಚಹರೆ ಮೂಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯ್ತು. ಮತ್ತೊಂದು ವಿಚಾರ, ದರೋಡೆಕೋರರು ಫೇಕ್ ನಂಬರ್ ಪ್ಲೇಟ್ ಬಳಸ್ಬಿಟ್ರ? ಸಹಜವಾಗಿ ಇಷ್ಟು ದೊಡ್ಡ ಮಟ್ಟದ ರಾಬರಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಕೂಡ ಫೇಕ್ ಆಗಿರಬಹುದಲ್ಲ. ಅಷ್ಟು ಈಸಿಯಾಗಿ ಮಾಹಿತಿ ಬಿಟ್ಕೊಡೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಪ್ರಶ್ನೆ. ಒಟ್ಟಿನಲ್ಲಿ ಒಂದ್ ಕಡೆ ಭದ್ರತಾ ವೈಫಲ್ಯ, ಸಿಸಿಟಿವಿ ದುರಸ್ತಿ ಅವತ್ತೇ ಯಾಕಾಯ್ತು, ನಾಕಾಬಂದಿ ಯಾಕೆ ಹಾಕ್ಲಿಲ್ಲ? ಕೆಸಿ ರೋಡ್ ಬ್ರಾಂಚ್ನಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ, ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ಕೊಡಿ ಎಂದು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತಾರೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಜನ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರ ನಿಲ್ಲಿಸಲಿಲ್ಲ. ಮತ್ತೆಂತ ಮಕ್ಕಳ ಚಿನ್ನ ಸಾಗುತ್ತಿದೆ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈವಾಡಗಳ ಶಂಕೆ ಮೂಡ್ತಿದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರುವ ಅನುಮಾನ ಬಲವಾಗ್ತಿದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನೊತ್ತಿರುವ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಶೋಧಿಸುತ್ತಿದ್ದಾರೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ ಸಹಕಾರ ಬ್ಯಾಂಕ್ 5 ಜನ ಕಾರಲ್ಲಿ ಬಂದ್ರು, ಒಳಗಡೆ ನುಗ್ಗಿದ್ರು, ಗನ್ ತೋರಿಸಿದ್ರು, 12 ಕೋಟಿ ಜೊತೆಗೆ ಕೆಜಿ ಗಟ್ಟಲೆ ಚಿನ್ನಾಭರಣವನ್ನ ಅಲ್ಲಿಂದ ಈಸಿಯಾಗಿ ಎಗರಿಸ್ಬಿಟ್ರು. ಬಟ್ ಒಂದು ಅನುಮಾನ ಕಾಡ್ತಾ ಇದೆ, ಬ್ಯಾಂಕ್ ಸಿಬ್ಬಂದಿಯೂ ಕೂಡ ಇದರಲ್ಲಿ ಶಾಮೀಲಾಗ್ಬಿಟ್ರಾ? ಯಾಕೆ ಅನುಮಾನ ಕಾಡ್ತಾ ಇದೆ ಅಂದ್ರೆ ಇವತ್ತು ಬ್ಯಾಂಕ್ ಮುಂದೆ ಆಗಿರುವ ಹೈ ಡ್ರಾಮಾ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೋಟೆಕಾರು ಸೊಸೈಟಿ ಮುಂದೆ ಗ್ರಾಹಕರ ಆಕ್ರೋಶ. ನಿಮ್ಮ ಭರವಸೆ ಬೇಡ, ನಮಗೆ ನಮ್ಮ ಹಣ ಒಡವೆ ವಾಪಸ್ ಮಾಡಿ, ನಿಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋ ಆಕ್ರೋಶ. ಪೊಲೀಸರ ಮನವಿಗೂ ಬಗ್ಗದ ಜನರು. ಇದೆಲ್ಲ ನಿನ್ನೆ ಮಂಗಳೂರಿನಲ್ಲಿ ರಾಬರಿಯಾದ ಕೋಟೆಕಾರು ಬ್ಯಾಂಕ್ ಮುಂದೆ ಇಂದು ಕಂಡುಬಂದ ಕಾದಾಟದ ದೃಶ್ಯಗಳು. ಕೋಟೆಕಾರು ಬ್ಯಾಂಕ್ ಮುಂದೆ ಗ್ರಾಹಕರ ಕದನ. ಭರವಸೆ ಬೇಡ, ನಮ್ಮ ಚಿನ್ನ ಕೊಡಿ ಎಂದು ಕಿಚ್ಚು. ಕೋಟೆಕಾರು ವ್ಯವಸಾಯ ಸೇವಾ ಸಂಘ ಮಂಗಳೂರಿನ ತಲಪಾಡಿಯಲ್ಲಿರೋ ಈ ಬ್ಯಾಂಕ್ನಲ್ಲಿ ನಿನ್ನೆ ಬೃಹತ್ ದರೋಡೆ ನಡೆದಿದೆ. ಖರಾಬ್ ಸಿಸಿಟಿವಿ, ಭದ್ರತಾ ವೈಫಲ್ಯದ ಲಾಭ ಪಡೆದ ಡಕಾಯಿತರು ಗನ್ ತೋರಿಸಿ ಬರೋಬ್ಬರಿ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಸಿಸಿಟಿವಿ ರಿಪೇರಿ ಇತ್ತು, ರಿಪೇರಿಗೆ ಬಂದಂಥವರು ಈ ಸಿಸಿಟಿವಿ ವೈರನ್ನು ಕೂಡ ಕಟ್ ಮಾಡಿದ್ರು. ಹೀಗಾಗಿ ಒಳಗಿನ ಏನು ಕಳ್ಳತನ ಆದಂಥ ರಾಬ್ರಿಯ ದೃಶ್ಯ ಯಾವುದೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಲಿಲ್ಲ. ಮತ್ತು ಏನು ಸಿಬ್ಬಂದಿಗೆ ಬೆದರಿಸಿ ಲಾಕರ್ನಲ್ಲಿದ್ದಂಥ ಕೀಯನ್ನು ಪಡೆದುಕೊಂಡು, ಅಂದರೆ ಲಾಕರ್ ಕೀಯನ್ನು ಪಡೆದುಕೊಂಡು ಲಾಕರ್ನಲ್ಲಿದ್ದಂಥ ಸುಮಾರು 12 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಜೊತೆಗೆ 8 ರಿಂದ 10 ಲಕ್ಷ ಕ್ಯಾಶನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿಸಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಏನು ಸಿಸಿಟಿವಿ ರಿಪೇರಿ ಒಬ್ಬರಿದ್ರು, ಅವರಲ್ಲಿ ಇದ್ದಂಥ ವಜ್ರದ ಉಂಗುರವನ್ನು ಕೂಡ ಕಿತ್ತುಕೊಂಡು ಅವರು ಇದೇ ಏನು ಮೆಟ್ಟಿಲುಗಳ ಮೂಲಕ ಕೆಳಗಿಳಿತಾರೆ. ಇನ್ನು ಕೆಸಿ ರೋಡ್ ಬ್ರಾಂಚ್ನಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ, ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ಕೊಡಿ ಎಂದು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತಾರೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಜನ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರ ನಿಲ್ಲಿಸಲಿಲ್ಲ. ಮತ್ತೆಂತ ಮಕ್ಕಳ ಚಿನ್ನ ಸಾಗುತ್ತಿದೆ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈವಾಡಗಳ ಶಂಕೆ ಮೂಡ್ತಿದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರುವ ಅನುಮಾನ ಬಲವಾಗ್ತಿದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ.
ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನೋತ್ತಿರುವ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನ ಶೋಧಿಸುತ್ತಿದ್ದಾರೆ. ಮತ್ತೊಂದು ತಂಡ ಬ್ಯಾಂಕ್ನಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಇದೇ